ಸರಿ ಆಯ್ತು ಮಚ್ಚ, ಬರ್ತೀನಿ. ಅಣ್ಣ 10 ರೂಪಾಯಿ ಕೊಡೋಣ. ಹತ್ರ ಇಲ್ಲ ಕಣೋ. ಅಣ್ಣ ಪ್ಲೀಸ್ ಅಣ್ಣ, ಬೆಳಗಿಂದ ಊಟ ಮಾಡಿ. ನಿಜ ಅಂತ ಇಲ್ಲ ಕಣೋ. 10 ರೂಪಾಯಿ ಕೊಡಿ, ಹೇಳ್ತೀಯಲ್ಲ ಅಂದ್ರೆ ಏನು ಕೆಲಸ ಕಾರ್ಯ. ಬರೋ ಹೊಡಿಬೇಡ ತಮಾಷೆಗೆ ಇಲ್ದೆ ಅಣ್ಣ. ಬಾರ, ನಾನೇ ಹಾಕೊಡಿ, ಇಲ್ಲಿ ಬರಲ್ಲ. ದುಡ್ಡು ಕೇಳಿದ್ರೆ ಎಲ್ಲಾರು ಹೊಡಿತಾರಣ್ಣ, ಅದಕ್ಕೆ ಭಯ. ಮೇಲ್ ಕುಂತ್ಕೊಳ್ಳೋ. ಹೊಡಿಯಲ್ಲ ತಾನೆ. ನಾನೇ ಹಾಕೊಂಡು ನಾವು ಹೊಡಿಲಿ. ನೋಡು, ನೀನು ನನ್ನ ಹತ್ರ ಭಿಕ್ಷೆ ಬೀಳ್ತೀಯ, ನಾವು ನಮ್ಗೆ ಕೆಲ್ಸ ಕೊಟ್ಟೋರ್ ಹತ್ರ ಭಿಕ್ಷೆ ಬೀಳ್ತೀವಿ. ನಮಗ್ ಕೆಲ್ಸ ಕೊಟ್ಟವ್ರು ಬೇರೆ ಹತ್ರ ಭಿಕ್ಷೆ ಬೀಳ್ತಾರೆ. ಈ ಜಗತ್ತಲ್ಲಿ ಒಂದಲ್ಲ ಒಂದ್ ದಿವಸ ಬೇರೆ ಬೇರೆ ಹತ್ರ ಭಿಕ್ಷೆ ಬೇಡ್ತಾನೆ ಇರ್ತಾರೆ. ನೀನ್ ಹೇಳ್ಕೊಳ್ತೀಯ, ನಾವ್ ಹೇಳ್ಕೊಳಲ್ಲ. ದಿನಕ್ಕೆ ನೀನ್ ಎಷ್ಟಪ್ಪ ದುಡಿದ್ಯಾ? 100 ಇಲ್ಲ 200 ಸಿಗುತ್ತಾ? ನಿನಗಾದ್ರೂ 100-200 ರೂಪಾಯಿ ಸಿಗ್ತೈತೆ. ನನಗೆ ನಿನ್ಗೆ 1 ರೂಪಾಯಿ ಕೊಡಕ್ಕೂ ಯೋಗ್ಯತೆ ಇಲ್ಲ. ನಾನು ಒಳ್ಳೆ ಡ್ರೆಸ್ ಹಾಕಿದ್ದೀನಿ ಅನ್ನೋ ಮಾತಿಗೆ ನನ್ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಅಂತ ಏನೂ ಇಲ್ಲ. ನನಗ್ ಬರೋ ಸ್ಯಾಲ್ರಿ ಉದಾರಕ್ಕೆ ಹಿಂಗೆ ಉಂಟಾಗ್ಬಿಡುತ್ತೆ. ಮಂಟೈನ್ ಆಗಿದ ತಕ್ಷಣ 1 ರೂಪಾಯಿ ಕಾಸು ಇರೋದಾಗ್ಲಿ, ಊಟ ಮಾಡಕ್ಕೂ 1 ರೂಪಾಯಿ ಇರಲ್ಲ. ನೀನ್ ಹೇಳ್ಕೊಳ್ತೀಯ, ನಾವ್ ಹೇಳ್ಕೊಳಲ್ಲ ಅಷ್ಟೇ. ಎಷ್ಟೋ ಜನ ನನ್ನಂತಾನೆ ಕಣೋ, ಈ ಕಮಿಟ್ಮೆಂಟ್ ಸುಳ್ಳಿಗೆ ಸಿಗಾಕೊಂಡ್ಬಿಟ್ಟಿದೀವಿ. ಈ ಕಡೆಯಿಂದ ಎದ್ ಬರಕ್ಕಾಗಲ್ಲ, ಈ ಕಡೆ ಸಾಯಕ್. ಎಷ್ಟೋ ಸಲ ನಮಗೂ ಅನ್ಸುತ್ತೆ ಹೋಗ್ಬಿಟ್ಟು ಭಿಕ್ಷೆ ಬಿಡೋಣ ಅಂತ. ಆದ್ರೆ ಏನ್ ಮಾಡ್ತೀಯಾ, ಕಮಿಟ್ಮೆಂಟು ಪರಿಸ್ಥಿತಿ ಬಿಡಲ್ಲ ನಮ್ಮನ್ನ. ಹೌದು, ನೀನ್ ಯಾಕೆ ಭಿಕ್ಷೆ ಬಿಡ್ತಿದ್ಯಾ? ನನ್ಗೂ ಭಿಕ್ಷೆ ಬಿಡಕ್ಕೆ ಇಷ್ಟ ಇಲ್ಲ. ನಾನು ಈ ತರ ಇರೋದ್ ನೋಡಿ ನಿಮ್ಗೆ ಯಾರಿಗೆ ಭಿಕ್ಷೆ ಬಿಡಲ್ಲ. ನನಗೆ ಅಪ್ಪ ಅಮ್ಮ ಯಾರು ಇಲ್ಲ. ನಾನೊಬ್ಬ ಅನಾಥ. ಯಾರಿಗೋಸ್ಕರ ದುಡಿಲೇ, ಹೊಟ್ಟೆ ಪಡ್ಗೋಸ್ಕರ ಭಿಕ್ಷೆ ಬೇಕು. ಜೀವನವೇ ಪಾಠಶಾಲೆ, ಎಲ್ಲ ಕಲಿಯಲ.